ಅವ್ರನ್ನ ನೋಡುವಂತಹ ಒಂದು ವ್ಯವಸ್ಥೆ ಹೇಗೆ ಸರ್? ಇವಾಗ ದರ್ಶನ್ ಅವರು ಒಳಗಡೆ ಇದ್ದಾರೆ, ಅವರ ಫ್ಯಾಮಿಲಿ ಇರಬಹುದು, ಈಗ ಹಲವಾರು ಸೆಲೆಬ್ರಿಟೀಸ್ ಈಗಾಗಲೇ ಅವ್ರನ್ನ ಹೋಗಿ ಮಾತನಾಡಿಸುವಂತಹ ಒಂದು ಕೆಲಸ ಆಗಿದೆ. ಎಷ್ಟೊತ್ತು ಬಿಡ್ತಾರೆ ಇವಾಗ? ಏನು ವಾರದಲ್ಲಿ ಒಂದ್ಸಲ ಅಂತನಾ, ಯಾವ ರೀತಿ ಇದೆ ಅಂತ? ಬಿಡ್ತಾರೆ ಅಷ್ಟು. ದರ್ಶನ್ ಅವ್ರು ಒಪ್ಪಬೇಕು. ದರ್ಶನ್ ಒಪ್ಪಿಬಿಟ್ಟು ನಾವು ಹೋಗ್ಬೇಕಂತ ನಾವು ಒಂದು ಅಪಾಯಿಂಟ್ಮೆಂಟ್ ಕೇಳಿದ್ದೀವಿ. ಅವರು ಒಪ್ಪಿಬಿಟ್ಟು ಈ ಥರ ವ್ಯಕ್ತಿ ಒಳಗಡೆ ಬಂದು ಮೀಟ್ ಮಾಡ್ಬೋದು ಅಂತ ಜೈಲಧಿಕಾರಿಗೆ ಹೇಳಿದ್ರೆ ನಾವು ಅಲ್ಲಿ ಹೋಗಿ ಸ್ಪೆಷಲ್ ಎಂಟ್ರಿ ಅಂತ ಇರುತ್ತೆ. ಅಂದರೆ ಅವ್ರು ನಾರ್ಮಲ್ ಎಂಟ್ರಿ, ಜನರಲ್ ಎಂಟ್ರಿಯಲ್ಲೆಲ್ಲ ಮೀಟ್ ಮಾಡೋಕ್ಕಾಗಲ್ಲ. ಸ್ಪೆಷಲ್ ಎಂಟ್ರಿ ಅಂತಾರೆ, ಅಲ್ಲೊಂದು ರೂಲ್ಸ್ ಇರುತ್ತೆ. ಅರ್ಜಿ ಎಲ್ಲ ಬರ್ಕೊಟ್ರೆ ಅವರು ಒಂದು ಟೈಮ್ ಕೊಡ್ತಾರೆ. ಆ ಟೈಮಿಗೆ ನಮ್ಮನ್ನು ಕರೀತಾರೆ, ಒಳಗಡೆ ಕರೆದು ಕುಂತ್ಕೊಂಡಿರ್ತಾರೆ. ಆ ಟೈಮಿಗೆ ಅವ್ರನ್ನೂ ಕರೆಸ್ತಾರೆ, ಮಾತಾಡ್ಬೋದು ಅಲ್ಲಿ. ಎಷ್ಟೊತ್ತಂದರೆ ನೀವು ಮಾತಾಡ್ಬೋದು, 1 ಅವರ್ವರೆಗೂ ಮಾತಾಡ್ಬೋದು, 1.5 ಅವರ್ವರೆಗೂ ಮಾತಾಡ್ಬೋದು. ಆಮೇಲೆ ಇವಾಗ ಮೊದಲು ಮನೆಯಿಂದ ಫುಡ್ ಕೊಡ್ತಾಯಿದ್ರು ಮೊದಲು. ಅದೇನು ಸಮಸ್ಯೆ ಆಯಿತು, ಇತ್ತೀಚೆಗೆ ನನ್ನ ಪ್ರಕಾರ ಒಂದು 6 ತಿಂಗಳು 1 ವರ್ಷದಿಂದ ಮನೆ ಫುಡ್ ಕೊಡ್ತಾಯಿಲ್ಲ. ಇವಾಗ ಏನೇ ಅಂತಂದ್ರೂ ಫ್ರೂಟ್ಸು, ಅದು ಒಂದು ಈ ಡ್ರೈ ಫ್ರೂಟ್ಸ್ ಕೂಡ ಇವಾಗ ಎಲ್ಲವೂ ಇಲ್ಲ ಒಳಗಡೆ. ಇವಾಗ ಬಾಳೆಹಣ್ಣು ಗೀಳೆಹಣ್ಣು, ಅದು ಆರೆಂಜ್ ಅಂಥವು ಕೊಡ್ಬೋದು. ಸೊ ಈಗ ಪವಿತ್ರ ಗೌಡ ಅವ್ರು ನೋಡೋದಾದ್ರೂ ಮೇಕಪ್ ಕಿಟ್ ಕೊಡೋವಂಥದ್ದು. ಸೊ ಹೆಣ್ಮಕ್ಳು ಸ್ಪೆಷಲ್ ಸೆಲೆಬ್ರಿಟಿ ಈ ರೀತಿ ಇರ್ತಾರಲ್ವ, ಅವ್ರು ಇಷ್ಟಪಟ್ಟಿದ್ದಂಗೆ ಏನಾದರೂ ಮೇಕಪ್ ಕಿಟ್ ಕೊಡಬಹುದಾ, ಮೇಕಪ್ ಮಾಡ್ಕೋಬೋದಾ, ಅವ್ರು ಇಷ್ಟ ಬಂದಂಗೆ ಇರಬಹುದಾ ಒಳಗಡೆ ಅಂತ? ಮೇಕಪ್ ಅದೆಲ್ಲ ಏನು ಮೇಡಮ್, ಅದು ಆ್ಯಕ್ಚುಲಿ ನಾವು ಕೇಳಬಾರ್ದು, ಆ ಪ್ರಶ್ನೆನೇ ಕೇಳಬಾರ್ದು. ಮೇಕಪ್ ಬಗ್ಗೆ, ಊಟದ ಬಗ್ಗೆ ಅದೆಲ್ಲ ಅಲ್ಲಿ ನಿಮಗೆಲ್ಲ ಸಿಗುತ್ತೆ. ಜೈಲ್ ಮ್ಯಾನ್ಯುಯಲಲ್ಲೇ ಇದೆ. ಅವ್ರಿಗೆ ತಲೆಗೆ ಹಾಕ್ಕೊಳ್ಳೋಕೆ ಎಣ್ಣೆ ಕೊಡಬೇಕು, ಪೌಡ್ರ್ ಕೊಡಬೇಕು, ಸೋಪ್ ಕೊಡಬೇಕು, ಆಮೇಲೆ ಸಿಗರೇಟ್ ಕೊಡಬೇಕು, ಬೀಡಿ ಕೊಡಬೇಕು. ಯಾಕಂತಂದರೆ ಈ ಮೊದಲೆಲ್ಲ ಬ್ರಿಟಿಷ್ ಕಾಲದಲ್ಲಿ 2 ಕಟ್ಟು 3 ಕಟ್ಟು ಇವಾಗಲೂ ಸೇರ್ತಾರೆ. ಸಡನ್ನಾಗಿ 2-3 ಕಟ್ಟು ಬೀಡಿ ಸೇದವನು ಏನಾದರೂ ಒಳಗಡೆ ಹೋಗಿ ಅವ್ನಿಲ್ಲ ಅಂತಂದರೆ ಅವನು ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅವರು ಜೈಲ್ ಮ್ಯಾನ್ಯುಯಲಲ್ಲೇ ಕ್ಲಿಯರ್ ಆಗಿದೆ. ಆ ಮ್ಯಾನ್ಯುಯಲ್ ಪ್ರಕಾರನೇ ಅಧಿಕಾರಿಗಳು ನಡ್ಕೋಬೇಕು. ಅದೇನು ವಿಶೇಷವಾಗಿ ಮಾಮೂಲು ಬೇರೆಯವ್ರಿಗೆ ಏನು ಫೆಸಿಲಿಟಿ ಸಿಗುತ್ತೆ ಅದು ಅವ್ರಿಗೆ ಸಿಕ್ಕೇ ಸಿಗುತ್ತೆ. ಧೂಮಪಾನ ಅಂತ ಹೇಳಿದ್ರಿ, ಅದಿರ್ಬೋದು, ಮದ್ಯಪಾನ ಇರ್ಬೋದು, ಅಡಿಕ್ಟ್ ಆಗಿರುವಂಥವ್ರು ಇರ್ತಾರೆ. ಬೇಕೇ ಬೇಕು, ಇಲ್ಲ ಅಂದರೆ ಕೈ ನಡ್ಗೋದು, ಈ ರೀತಿ ಒಂದಾಗಿ ಸಮಸ್ಯೆಗಳು ಅವ್ರಿಗೆ ಇರುತ್ತೆ. ಸೊ ಇಂಥವ್ರಿಗೆ ಯಾವ ರೀತಿ ವ್ಯವಸ್ಥೆ ಮಾಡ್ತಾರೆ? ಮದ್ಯಪಾನ ಯಾವುದೇ ಕಾರಣಕ್ಕೂ ಸಿಗಲ್ಲ, ಧೂಮಪಾನ ಸಿಗುತ್ತೆ. ಅದು ಆ ಥರ ಡಾಕ್ಟರ್ಸ್ ಇರ್ತಾರೆ. ಆ ಒಂದು ಇದರಲ್ಲಿ ಅವ್ರಿಗೊಂದು ಟ್ರೀಟ್ಮೆಂಟ್ ಕೊಡ್ತಾರೆ ಇಮಿಡಿಯೇಟ್. ಅಲ್ಲಿ ಒಳಗಡೆ ಒಂದು ಹಾಸ್ಪಿಟ್ಲ್ ಇದೆ, ಜಿಮ್ ಇದೆ, ಆಮೇಲೆ ಆರ್ಕೆಸ್ಟ್ರಾ ಇದೆ. ಇದು ಏನು ಅಂತಾರೆ, ಕರೋಕೆ ಅಲ್ಲಿ ಇದಿದೆ, ಆಡ್ಬೋದು. ಆಮೇಲೆ ಅವ್ರು ಏನಾದರೂ ಓದಬೇಕಂತಂದ್ರೆ ಓದ್ಬೋದು. ಇವಾಗ ಒಂದು 18 ವರ್ಷ 19 ವರ್ಷಕ್ಕೆ ಒಂದು ಮರ್ಡರ್ ಕೇಸಲ್ಲಿ ಹೋಗ್ಬಿಡ್ತಾರೆ, ಅವ್ರಿಗೆ ಕನ್ವಿಕ್ಷನ್ ಆಗಿಬಿಡ್ತದೆ ಒಳಗಡೆಯಲ್ಲಿ. ಅವ್ರು ಆರಾಮಾಗಿ ಓದ್ಬಿಟ್ಟು ಅವ್ರಿಗೆ ಎಷ್ಟು ಯಾವ ಕೋರ್ಸ್ ಬೇಕಾದ್ರೂ ತೊಗೋಬೋದು. ಅಲ್ಲಿ ಫೆಸಿಲಿಟಿ ಕೊಡ್ತಾರೆ ಓದೋಕ್ಕೆ. ಆಮೇಲೆ ಅಲ್ಲಿ ಒಳಗಡೆಯಿಂದ ಹೋದ್ರು ಜರ್ನಲಿಸಮ್ ಮಾಡಿದ್ದಾರೆ, ಡಬಲ್ ಡಿಗ್ರಿ ಎಲ್ಲ ಮಾಡಿದ್ದಾರೆ, ಸುಮಾರು. ಆಮೇಲೆ ಇಂಜಿನಿಯರಿಂಗ್ ಎಲ್ಲ ಮಾಡಿದ್ದಾರೆ ಒಳಗಡೆ. ಮಾಡಿಬಿಟ್ಟು ಆಚೆ ಕಡೆ ಬಂದಿದ್ದಾರೆ. ನಮ್ಮ ಫ್ರೆಂಡೇ ಒಬ್ಬನು ಡಬಲ್ ಡಿಗ್ರಿ ಇಂಜಿನಿಯರ್ ಮಾಡಿದ್ದಾನೆ, ರಾಮಮೂರ್ತಿ ಅಂತ. 22 ವರ್ಷ ಇದ್ದ ಒಳಗಡೆ. ಆ ಥರ ನೋಡಿದ್ದೀನಿ. ಸೊ ನೀವು ಎಷ್ಟು ದಿನಗಳ ಕಾಲ ಜೈಲಲ್ಲಿದ್ರಿ, ಯಾವ ಕಾರಣಕ್ಕೆ ಅನ್ನುವಂಥದ್ದು? ನಾನೊಂದು ಶ್ಯೂರಿಟಿ ಪರ್ಪಸ್ಗೆ ಹೋಗಿದ್ದೆ. ಶ್ಯೂರಿಟಿ ಪರ್ಪಸ್ ಅಂದರೆ ಸಿನಿಮಾದಲ್ಲಿ ಗೊತ್ತಾಗ್ತಾನೆ, ಚೆಕ್ಗಳು ಗೀಕ್ಗಳೆಲ್ಲ ಕೊಡಬೇಕಾಗತ್ತೆ. ಒಬ್ಬ ಪ್ರೊಡ್ಯೂಸರ್, ಡೈರೆಕ್ಟ್ರುಗಳು ಎಲ್ಲ ಕೊಡಬೇಕಾಗುತ್ತೆ. ದುಡ್ಡಿರೋರು ಕ್ಲಿಯರ್ ಮಾಡಿಕೊಂಡ್ರು. ನಮ್ಮ ಹತ್ರ ದುಡ್ಡಿರಲಿಲ್ಲ, ಕ್ಲಿಯರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸಿನಿಮಾ ಲಾಸ್ ಆಯಿತು, 1 ವೇ ಅಂತ ಸಿನಿಮಾ ಲಾಸ್ ಆಯಿತು. ಆ ಒಂದು ಕಾರಣದಿಂದ ಅವರು ಚೆಕ್ ಬೌನ್ಸ್ ಕೇಸಲ್ಲಿ ಒಳಗಡೆ ಹೋಗಿದ್ದು. 11 ತಿಂಗಳಿದ್ವಿ ಅಲ್ಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.